ಇತಿಹಾಸದಲ್ಲೇ ಮಂಡ್ಯದಲ್ಲಿ ದಾಖಲೆ ಮತದಾನ. ದಕ್ಷಿಣ ಕನ್ನಡ ಹಾಸನದಲ್ಲೂ ರೆಕಾರ್ಡ್ ಬ್ರೇಕ್ ವೋಟಿಂಗ್. ಬೆಂಗಳೂರಲ್ಲಿ ಮತದಾನವನ್ನೇ ಮರೆತ ಅರ್ಧದಷ್ಟು ಜನ. ಮತದಾನದಲ್ಲೂ ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಮಂಡ್ಯದ ಜನ. ಮೊಟ್ಟ ಮೊದಲ ಬಾರಿಗೆ 80% ದಾಖಲೆಯ ಮತದಾನ ಆಗಿದೆ ಮಂಡ್ಯದಲ್ಲಿ. ಮತದಾನದ ವಿಚಾರದಲ್ಲೂ ಕೂಡ ಮಂಡ್ಯದ ಜನ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ 80% ದಾಖಲೆ ಪ್ರಮಾಣದಲ್ಲಿ ಮಂಡ್ಯದಲ್ಲಿ ಮತದಾನ ಆಗಿದೆ. ಇದರಲ್ಲಿ ಮಳವಳ್ಳಿಯನ್ನ ಬಿಟ್ರೆ ಎಲ್ಲಾ ಕಡೆ 80ರ ಗಡಿ ದಾಟಿದೆ ವೋಟಿಂಗ್ ಪ್ರಮಾಣ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೊಟ್ಟ ಮೊದಲ ಬಾರಿಗೆ ಮಂಡ್ಯದಲ್ಲಿ ಈ ರೀತಿಯಾಗಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿರೋದು. ಮಳವಳ್ಳಿ ಬಿಟ್ರೆ ಎಲ್ಲಾ ಕಡೆ 80ರ ಗಡಿ ದಾಟಿ ಹೋಗಿದೆ. 80ರ ಗಡಿ ದಾಟಿದೆ ಮತದಾನದ ಪ್ರಮಾಣ. ಮತದಾನದಲ್ಲೂ ಕೂಡ ಮಂಡ್ಯದ ಜನ ಈ ಬಾರಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಹೇಳಿ ಕೇಳಿ ಮಂಡ್ಯದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಫೈಟ್ ಏರ್ಪಟ್ಟಿತ್ತು. ಸಾಕಷ್ಟು ಸೌಂಡ್ ಮಾಡ್ತಾ ಇತ್ತು. ಹೈಪ್ ಅನ್ನ ಕೂಡ ಮಂಡ್ಯದ ಲೋಕಸಭಾ ಕ್ಷೇತ್ರ ಪಡ್ಕೊಂಡಿತ್ತು. ಅಭ್ಯರ್ಥಿಗಳ ವಿಚಾರವಾಗಿ ಜೊತೆಗೆ ಪ್ರಚಾರದ ವಿಚಾರವಾಗಿ ಇದೀಗ ಮತದಾನದ ವಿಚಾರದಲ್ಲೂ ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಮಂಡ್ಯದ ಜನ. ಮೊಟ್ಟ ಮೊದಲ ಬಾರಿಗೆ 80% ವೋಟಿಂಗ್ ಆಗಿದೆ. ಮದ್ದೂರಿನಲ್ಲಿ 82% ಮತದಾನ ಆಗಿದ್ರೆ ಮೇಲುಕೋಟೆಯಲ್ಲಿ 87% ಮತದಾನ ಆಗಿದೆ. ಕೆಆರ್ಪೇಟೆಯಲ್ಲಿ 80 ಆಗಿದೆ. ಶ್ರೀರಂಗಪಟ್ಟಣದಲ್ಲಿ 82 ಆಗಿದೆ. ಮಳವಳ್ಳಿಯಲ್ಲಿ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇವಿಎಂ ಮೆಷಿನ್ 8:30 ತನಕ ಅಲ್ಲಿ ವೋಟಿಂಗ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಮಳವಳ್ಳಿಯನ್ನು ಹೊರತುಪಡಿಸಿ ಮಿಕ್ಕ ಕಡೆ 80 ದಾಟಿ ಹೋಗಿದೆ. 80ಕ್ಕಿಂತ ಜಾಸ್ತಿಯಲ್ಲೇ ಮತದಾನ ಆಗಿದೆ. ಆ ಪ್ರಮಾಣವನ್ನ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ರೆಕಾರ್ಡ್ ಬ್ರೇಕ್ ಆಗಿದೆ. ಮಳವಳ್ಳಿ ಒಂದು ಹೊರತುಪಡಿಸಿದ್ರೆ ಎಲ್ಲಾ ಕಡೆ 80ರ ಗಡಿ ದಾಟಿದೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಗಿರೋದು. ಕರ್ನಾಟಕದ ಜೊತೆಯಲ್ಲಿ ಉಳಿದಂತಹ 13 ರಾಜ್ಯಗಳಲ್ಲೂ ಇವತ್ತು 2ನೇ ಹಂತದಲ್ಲಿ ಮತದಾನ ನಡೆದಿದೆ. ಅಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ಟೇಟ್ ವೈಸ್ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅಸ್ಸಾಂನಲ್ಲಿ ಮತದಾನ 76% ಆಗಿದೆ. ಇನ್ನು ಬಿಹಾರದಲ್ಲಿ 63% ಮತದಾನ ಇವತ್ತು ಆಗಿದೆ. ಹಾಗೆಯೇ ಜಮ್ಮು ಕಾಶ್ಮೀರದಲ್ಲಿ ಮತದಾನ 44% ಇವತ್ತು ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 66% ಮತದಾನ ಇವತ್ತು ಆಗಿದೆ. ಇನ್ನು ಮಣಿಪುರದಲ್ಲಿ 77% ಮತದಾನವನ್ನ ಮತದಾರರು ಮಾಡಿದ್ದಾರೆ. ಒಡಿಶಾದಲ್ಲಿ 59% ಮತದಾನ ಆಗಿದೆ. ಹಾಗೆಯೇ ಪಕ್ಕದ ತಮಿಳುನಾಡಿನಲ್ಲಿ 64% ವೋಟಿಂಗ್ ಆಗಿದೆ. ಉತ್ತರ ಪ್ರದೇಶದಲ್ಲಿ 63% ಮತದಾನ ಆಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 77% ಮತದಾನ ಆಗಿದೆ. ಛತ್ತೀಸ್ಗಢದಲ್ಲಿ 71% ವೋಟಿಂಗ್ ಇವತ್ತು ಆಗಿದೆ. ಇನ್ನು ಪುದುಚೇರಿಯಲ್ಲಿ 76% ಮತದಾನ ಆಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 68% ಮತದಾನ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೊದಲ ಹಂತದಲ್ಲಿ ಮತದಾನ ಆಗಿದ್ದು ರಾಜ್ಯದ 14 ಕ್ಷೇತ್ರಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಮತದಾನ ಆಗಿದೆ. 13 ರಾಜ್ಯಗಳ 95 ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಿರೋದು. ಜಮ್ಮು ಕಾಶ್ಮೀರದಲ್ಲಿ 44% ಮತದಾನ ಆಗಿದೆ. ಕರ್ನಾಟಕದಲ್ಲಿ 68% ಮತದಾನ ಆಗಿದೆ. ಹಾಗೆಯೇ ಅಸ್ಸಾಂನಲ್ಲಿ 76% ಮತದಾನ ಆಗಿದೆ. ಬಿಹಾರದಲ್ಲಿ 63% ಮತದಾನ ಆಗಿದೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ಇವತ್ತು ಆಗಿದೆ. ಮಂಡ್ಯ, ಹಾಸನ, ತುಮಕೂರಿನಲ್ಲಿ ಜನ ದಾಖಲೆಯನ್ನ ಮುರಿದಿದ್ದಾರೆ.
ಬೆಂಗಳೂರಲ್ಲಿ ದಾಖಲೆ ಬರೀತಾರೆ ಅಂತ ಅಂದ್ಕೊಂಡಿದ್ರು, ಅದೆಲ್ಲ ಸುಳ್ಳಾಗ್ಬಿಟ್ಟಿದೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ? ಮಂಡ್ಯದಲ್ಲಿ 80% ಮತದಾನ ಆಗಿ ದಾಖಲೆ ಆಗಿದೆ. ಹಾಸನದಲ್ಲಿ ಈ ಬಾರಿ 78% ಮತದಾನ ಆಗಿದೆ. ಕಳೆದ ಬಾರಿಗಿನ್ನ ಜಾಸ್ತಿನೇ ವೋಟಿಂಗ್ ಪರ್ಸೆಂಟೇಜ್ ಹಾಸನದಲ್ಲಿ ಈ ಬಾರಿ ದಾಖಲಾಗಿದೆ. ಇನ್ನು ಕೋಲಾರದಲ್ಲೂ ಕೂಡ ಕಳೆದ ಬಾರಿ ಅಂದ್ರೆ 2014ರಲ್ಲಿ 75% ಮತದಾನ ಆಗಿತ್ತು. 2019 ಇವತ್ತು ನಡೆದಂತ ಮತದಾನದಲ್ಲಿ 76% ವೋಟ್ ಅನ್ನ ಜನ ಮಾಡಿದ್ದಾರೆ. ಮಂಡ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಾಗಿದೆ. ಯಾಕಂದ್ರೆ 2014ರಲ್ಲಿ 71% ಮತದಾನ ಆಗಿತ್ತು. ಆದ್ರೆ ಇವತ್ತಿನ ಮತದಾನದಲ್ಲಿ ಜನ ದಾಖಲೆ ಬರೆದಿದ್ದಾರೆ, 80% ಆಗಿದೆ. ಹಾಗೇನೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 75% ಈ ಬಾರಿ ಮತದಾನ ಆಗಿದೆ. ಕಳೆದ ಬಾರಿ 74% ಮತದಾನ ಆಗಿತ್ತು. ತುಮಕೂರಿನಲ್ಲಿ ಈ ಬಾರಿ 77% ಮತದಾನ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2014ರಲ್ಲಿ 72% ವೋಟಿಂಗ್ ನಡೆದಿತ್ತು. ಇನ್ನು ದಕ್ಷಿಣ ಕನ್ನಡದಲ್ಲಿ 78% ಈ ಬಾರಿ ಮತದಾನ ಆಗಿದೆ. ಕಳೆದ ಬಾರಿ ಅಂದ್ರೆ 2014ರಲ್ಲಿ 77% ಮತದಾನ ದಕ್ಷಿಣ ಕನ್ನಡದಲ್ಲಿ ಆಗಿತ್ತು. ಇನ್ನು ಚಿತ್ರದುರ್ಗದಲ್ಲಿ ಈ ಬಾರಿ 70% ಅಂದ್ರೆ ಕಳೆದ ಬಾರಿ 66 ಆಗಿತ್ತು ಶೇಕಡ, ಈ ಬಾರಿ ಜಾಸ್ತಿನೇ ಆಗಿದೆ ಮತದಾನದ ಪ್ರಮಾಣ ಚಿತ್ರದುರ್ಗದಲ್ಲಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ಎಷ್ಟು ಮತದಾನ ಆಗಿತ್ತು ಅದೇ ಶೇಕಡವಾರು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 76% ಮತದಾನ ಆಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ. ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 72% ವೋಟಿಂಗ್ ಆಗಿತ್ತು, ಈ ಬಾರಿ 74% ವೋಟಿಂಗ್ ಆಗಿದೆ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಮತದಾನದ ಪ್ರಮಾಣ, 52% ಮತದಾನ ಈ ಬಾರಿ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಕಡಿಮೆಯಾಗಿದೆ. ಇನ್ನು ಬೆಂಗಳೂರು ಉತ್ತರದಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಕಳೆದ ಬಾರಿ 56% ಆಗಿದ್ರೆ ಈ ಬಾರಿ 49% ಅಷ್ಟು ಮತದಾನ ಆಗಿದೆ. ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗಣನೀಯವಾಗಿ ಜಾಸ್ತಿ ಆಗುತ್ತೆ ಈ ಬಾರಿ ಮತದಾನ ಅಂತ ಎಲ್ಲ ನಿರೀಕ್ಷೆಗಳಿದ್ವು. ಆದ್ರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಬೆಂಗಳೂರಲ್ಲೇ ಅತಿ ಕಡಿಮೆ ಮತದಾನ ಆಗಿರೋದು. ಓವರಾಲ್ ನಾವು ಲೋಕಸಭಾ ಕ್ಷೇತ್ರಗಳನ್ನ ಬೆಂಗಳೂರಲ್ಲಿ 4 ಲೋಕಸಭಾ ಕ್ಷೇತ್ರಗಳನ್ನ ಒಟ್ಟಾಗಿ ನೋಡೋದಾದ್ರೆ 50% ಕೂಡ ಮತದಾನದ ಪ್ರಮಾಣ ದಾಟಿಲ್ಲ. ಎಲೆಕ್ಷನ್ ಅಂದ್ಮೇಲೆ ಆರೋಪ ಪ್ರತ್ಯಾರೋಪ ನಡೆಯದೇ ಇರುತ್ತಾ? ಆ ಪಕ್ಷದವರು ಈ ಪಕ್ಷದವರು ಕೈ ಮಿಲಾಯಿಸದೆ ಸುಮ್ಮನಿರ್ತಾರ? ಎವಿಎಂ ಸರಿಯಿಲ್ಲ ಅಂತ ಆರೋಪ ಮಾಡದೆ ಬಿಡ್ತಾರ? ಎವಿಎಂಗಳು ಕೈ ಕೊಡದೆ ಇರುತ್ತಾ? ಈ ಎಲ್ಲಾ ಘಟನೆಗಳು ಇವತ್ತು ಕೂಡ ನಡೆದಿದೆ. ಕಾಂಗ್ರೆಸ್ಗೆ ಇವಿಎಂ ಹ್ಯಾಕ್ ಅನುಮಾನ. ತುಮಕೂರಲ್ಲಿ ಇವತ್ತು ಡಿಸಿಎಂ ಪರಮೇಶ್ವರ್ ಮತದಾನ ಮಾಡಿದ್ರು. ಈ ವೇಳೆ ಇವಿಎಂ ಮತಯಂತ್ರಗಳು ಹ್ಯಾಕ್ ಆಗಿದೆ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ರು. ಒಂದು ರೀತಿಯಲ್ಲಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳ ಬಗ್ಗೆ ಕೂಡ ಸಂಶಯ ನಮ್ಮ ಅನೇಕ ಜನ ಮುಖಂಡರುಗಳು ವ್ಯಕ್ತ ಮಾಡಿದ್ದಾರೆ, ನಾನು ಕೂಡ ವ್ಯಕ್ತ ಮಾಡಿದ್ದೇನೆ, ಈಗಲೂ ವ್ಯಕ್ತ ಮಾಡ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ಕೂಡ ಹ್ಯಾಕ್ ಮಾಡ್ತಕ್ಕಂಥ ಮ್ಯಾನಿಪ್ಯುಲೇಟ್ ಮಾಡ್ತಕ್ಕಂಥದ್ದೇನಾದರೂ ಸಾಧ್ಯತೆ ಇದ್ದರೆ ಅದು ಬಿಜೆಪಿಯವರಿಂದ ಮಾತ್ರ ಸಾಧ್ಯ. ಇವಿಎಂ ಸಮಸ್ಯೆ ಆಗಿದ್ದು ನಿಜ, ಆದ್ರೆ ಬಿಜೆಪಿಗಲ್ಲ, ಮೈತ್ರಿ ಅಭ್ಯರ್ಥಿಗೆ ಬಿತ್ತು ಮತಗಳು. ಚುನಾವಣಾಧಿಕಾರಿಗಳು ಜೆಡಿಎಸ್ಗೆ 5, ಬಿಜೆಪಿಗೆ 5 ಮತಗಳನ್ನು ಹಾಕಿಸಿದ್ರು. ಆಮೇಲೆ ಚೆಕ್ ಮಾಡಿದಾಗ ಜೆಡಿಎಸ್ಗೆ 7 ಮತಗಳು ಬಿದ್ದಿತ್ತು, ಬಿಜೆಪಿಗೆ 5 ಮತ ಬಿದ್ದಿತ್ತು. ಇದರಿಂದ ಸಿಟ್ಟಾದ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡ್ರು. ಮಂಡ್ಯದಲ್ಲಿ ಮುಖಾಮುಖಿಯಾದ ಸುಮಾ ನಿಖಿಲ್. ಮಂಡ್ಯದ ದೊಡ್ಡ ಅರಸನಕೆರೆಯಲ್ಲಿ ಸುಮಲತಾ ಮತದಾನ ಮಾಡಿ ಬರ್ತಿದ್ದಾಗ ನಿಖಿಲ್ ಎದುರಾದ್ರು. ಇಬ್ಬರು ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಆದ್ರೆ ಜೈಕಾರ ಕೂಗೋ ಹೆಸರಲ್ಲಿ ಸುಮಲತಾ ನಿಖಿಲ್ ಬೆಂಬಲಿಗರು ಕೈ ಮಿಲಾಯಿಸಿದ್ರು. ಸಿಕ್ಕಿಬಿದ್ದ ನಕಲಿ ಮತದಾರರು ಅಂದರ್. ಬೆಂಗಳೂರಿನ ಜ್ಞಾನ ಭಾರತಿ ಬಳಿ 3 ಆಂಧ್ರದಲ್ಲಿ ಮತದಾನ ಮಾಡಿ ಕರ್ನಾಟಕದಲ್ಲೂ ಮತದಾನ ಮಾಡೋಕೆ ಬಂದಿದ್ರು. ಆಗ ಜ್ಞಾನ ಭಾರತಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಮತಗಟ್ಟೆ ವಿಷಯದಲ್ಲಿ ರಾಮಮೂರ್ತಿ ನಗರ ವಿಜಿನಾಪುರದ ಬಳಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಮಾಡಿಕೊಂಡ್ರೆ ಶ್ರೀರಾಂಪುರದಲ್ಲೂ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆಯಿತು.
ರಾಜ್ಯಸಭಾ ಸದಸ್ಯನ ಮೇಲೂ ಶೂ ಎಸೆದು ದಾಂಧಲೆ. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಸಭಾ ಸದಸ್ಯ ಜಿವಿಎಲ್ ನರಸಿಂಹರಾವ್ ಮೇಲೆ ಶೂ ಎಸೆದ ಘಟನೆ ನಡೆಯಿತು. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಬಿಜೆಪಿ ಟಿಕೆಟ್ ಕೊಟ್ಟು ಪ್ರಜ್ಞಾ ಸಿಂಗ್ಗೆ ಅನ್ಯಾಯ ಮಾಡಿದೆ ಅಂತ ಕಾನ್ಪುರ ಮೂಲದ ವ್ಯಕ್ತಿ ಶೂ ಎಸೆದು ರಂಪಾಟ ಮಾಡಿದ. ಈ ಮಧ್ಯೆ ಬೆಂಗಳೂರಷ್ಟೇ ಅಲ್ಲ, 13 ರಾಜ್ಯಗಳ 97 ಕ್ಷೇತ್ರಗಳ 106 ಮತಗಟ್ಟೆಗಳಲ್ಲಿ ಇವಿಎಂ ಸಮಸ್ಯೆ ಆಗಿದ್ದು ಮಾಮೂಲಿಯಾಗಿತ್ತು. ಕೆಲವರು ಮತದಾನ ಬಹಿಷ್ಕರಿಸಿದ್ರು, ಕೆಲವರು ಕಾದು ಕಾದು ಮತದಾನ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆದಿದೆ. ಇದಕ್ಕೆ ಕಾರಣ ಮತದಾರರು. ಯಾಕೆ ಗೊತ್ತಾ? ಕೈಲಾಗದವರು, ಸಾವಿನ ನೋವಲ್ಲಿ ಇದ್ದವರು, ಗರ್ಭಿಣಿಯರು, ವಧುವರರು ಇವತ್ತು ಹಕ್ಕನ್ನ ಚಲಾಯಿಸಿದ್ದಾರೆ. ಆ ಸ್ಪೆಷಲ್ ರಿಪೋರ್ಟ್ ನಿಮ್ಮುಂದೆ. ಗಂಡನ ಅಂತ್ಯಕ್ರಿಯೆ ಮುಗಿಸಿ ಮತದಾನ. ಗಂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಪತ್ನಿಗೆ ಗಂಡನಿಲ್ಲದ ದುಃಖ. ಆದ್ರೂ ಮತದಾನ ಮಾಡಲೇಬೇಕು ಅಂತ ಬಂದು ಮತ ಹಾಕಿದ್ರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿ ಇವತ್ತು ಇಂಥ ಘಟನೆ ನಡೆಯಿತು. ಪತಿ ಸತೀಶ್ ಅಂತ್ಯಕ್ರಿಯೆ ಮುಗಿಸಿ ಬಂದ ಮಧು ಜೈನ್ ಕೆಆರ್ಎಸ್ ಮತಗಟ್ಟೆಯಲ್ಲಿ ಮತದಾನ ಮಾಡಿ ಎಲ್ಲರನ್ನೂ ನಿಬ್ಬೆರಗಾಗಿಸಿದ್ರು. ಸೀಮಂತಕ್ಕೂ ಮುನ್ನ ಮತದಾನ ಆದಮೇಲೆ ಮಗು ಜನನ. ಮಂಗಳೂರಿನ ಮುಗರೋಡಿಯ ಕಾವ್ಯ ಸಂಜೀವ ಅನ್ನೋ ತುಂಬು ಗರ್ಭಿಣಿಗೆ ಇವತ್ತು ಸೀಮಂತ ಕಾರ್ಯಕ್ರಮ. ಸೀಮಂತಕ್ಕೂ ಮುನ್ನ ಬಂದು ಕೊಂಚಾಡಿಯಲ್ಲಿ ಮತದಾನ ಮಾಡಿದ್ರು. ಇನ್ನೊಂದ್ ಕಡೆ ಮಂಡ್ಯದ ಪಾಂಡವಪುರದ ಚಿಕ್ಕಮರಳಿಯಲ್ಲಿ ಮಂಗಳ ನವೀನ್ ಅನ್ನೋರು ಮತದಾನ ಮಾಡಿ ಹೊರಟ ಮೇಲೆ ಹೆರಿಗೆ ಆಗಿದೆ. ಮುದ್ದಾದ ಹೆಣ್ಣು ಮಗು ಜನಿಸಿದೆ. ಇನ್ನೊಂದ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಉರ್ಲಾಂಡಿಯಲ್ಲೂ ಮತ ಹಾಕಿದ ಮೀನಾಕ್ಷಿ ಅವರಿಗೆ ಮುದ್ದಾದ ಮಗು ಜನಿಸಿದೆ. 100 ವರ್ಷ ದಾಟಿದ್ರೂ ಮತದಾನದ ಹುಮ್ಮಸ್ಸು. ರಾಮನಗರದ ಮಾಗಡಿ ತಾಲೂಕಿನ ಹುಲಿಕಲ್ನಲ್ಲಿ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಮತ ಚಲಾವಣೆ ಮಾಡಿದ್ರು. ಮಂಡ್ಯದ ದೊಡ್ಡರಸನಕೆರೆಯಲ್ಲಿ 102 ವರ್ಷದ ವೃದ್ಧೆ ಚಿಕ್ಕಮಾಯಮ್ಮ ಅನ್ನೋರು ವೀಲ್ ಚೇರ್ನಲ್ಲಿ ಮಕ್ಕಳ ಸಹಾಯದಿಂದ ಬಂದು ಮತದಾನ ಮಾಡಿದ್ರು. ಮಂಗಳೂರಿನಲ್ಲಿ 100 ವರ್ಷದ ಕೇಶವ ಕೂಡುವ ಅನ್ನೋರು ಮತ ಹಾಕಿದ್ರು. ಶತಾಯುಷಿಗಳ ಹುಮ್ಮಸ್ಸಿಗೆ ಮೋದಿ ಕೂಡ ಸಲಾಂ ಅಂದ್ರು. ಮದುವೆ ಮನೆಯಿಂದ ಮತಗಟ್ಟೆಗೆ. ಬೆಳ್ತಂಗಡಿಯಲ್ಲಿ ಇವತ್ತು ಒಂದೇ ಮದುವೆ ಮಂಟಪದಲ್ಲಿ 3 ಮದುವೆ ಸಂಭ್ರಮ ಇತ್ತು. ಮದುವೆ ಮುಗಿಸಿ ಬಂದು ತಣ್ಣೀರು ಪಂಥ ಬೂತ್ನಲ್ಲಿ ಅಕ್ಷತಾ, ಅಶ್ವಿನಿ ಮತ್ತು ಹೇಮಲತಾ ಅನ್ನೋ ವಧುಗಳು ಮತ ಚಲಾವಣೆ ಮಾಡಿದ್ರು. ಬಂಟ್ವಾಳ ತಾಲೂಕಿನ ಸಜೀಪದಲ್ಲಿ ಹಸೆಮಣೆ ಏರೋ ಮುನ್ನ ಪ್ರತಿಜ್ಞಾ ಅನ್ನೋರು ಹಕ್ಕು ಚಲಾಯಿಸಿದ್ರೆ, ಬೆಂಗಳೂರು ಉತ್ತರ ಕ್ಷೇತ್ರ ರಾಚೇನಹಳ್ಳಿ ಮತಗಟ್ಟೆಯಲ್ಲಿ ಮದುವೆ ಮಾಡಿಕೊಂಡು ಕಲ್ಯಾಣ ಮಂಟಪದಿಂದ ಸೀದಾ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ರು ವಧೂವರ. ಲಕ್ಷ ಕೊಟ್ಟು ವಿದೇಶದಿಂದ ಬಂದು ಹಕ್ಕು ಚಲಾವಣೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ನಿವಾಸಿ ಅನೂಪ್ ಅನ್ನೋರು ನೈಜೀರಿಯಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದ್ರಿವತ್ತು ನೈಜೀರಿಯಾದಿಂದ ಬಂದು ಮತದಾನ ಮಾಡಿ ಮತ್ತೆ ನೈಜೀರಿಯಾಗೆ ಪ್ರಯಾಣ ಬೆಳೆಸಿದ್ರು. ಶಿಕಾಗೋದಿಂದ ಬಂದಿದ್ದ ಆಕರ್ಷ್ ಕುಟುಂಬ ತಮ್ಮ ಹಕ್ಕು ಚಲಾಯಿಸಿದ್ರು. ಆಂಬ್ಯುಲೆನ್ಸ್ನಲ್ಲಿ ಬಂದು ಮತದಾನ. ಕುಂದಾಪುರದ ಉಳ್ತೂರು ನಿವಾಸಿ ಜಯಶೀಲ ಪೂಜಾರಿ ಅನ್ನೋರು 3 ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಹಾಸಿಗೆ ಹಿಡಿದಿದ್ರು. ಆದ್ರಿವತ್ತು ಉಳ್ತೂರು ಬೂತ್ಗೆ ಸ್ಟ್ರೆಚರ್ನಲ್ಲೇ ಬಂದು ಓಟು ಮಾಡಿದ್ರು. ಚಾಮರಾಜನಗರದ ಕೆಗುಡಿ, ಮದ್ದೂರು ಕಾಲೋನಿ, ಕೋಣನಕೆರೆ, ಪುರಾಣಿ ಪೋಡಿಯಲ್ಲಿ ಬುಡಕಟ್ಟು ಜನರನ್ನ ಆಕರ್ಷಿಸಲು ವಿಶೇಷ ಮತಗಟ್ಟೆ ನಿರ್ಮಿಸಿದ್ರು. ಸೊಪ್ಪು, ಹೂ, ಬಿದಿರಿನಿಂದ ಮತಗಟ್ಟೆ ನಿರ್ಮಾಣ ಮಾಡಿದ್ದು ವಿಶೇಷವಾಗಿತ್ತು. ಆದ್ರೆ ಇದೇ ಚಾಮರಾಜನಗರದ ಹನೂರು ಮತಗಟ್ಟೆಯಲ್ಲಿ 48 ವರ್ಷದ ಶಾಂತಮೂರ್ತಿ ಅನ್ನೋರು ಹೃದಯಾಘಾತದಿಂದ ಸಾವನ್ನಪ್ಪಿದ ಕಹಿ ಘಟನೆಯೂ ನಡೆಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಆಗ್ತಾ ಇದ್ದಂತೆ ರಾಜಕಾರಣಿಗಳು ತಮ್ಮದೇ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಈಗ ಒಟ್ಟಾಗಿದ್ದೇವೆ, ಒಂದು ಕುಟುಂಬದ ತರ ಇದ್ದೇವೆ. ನಾವು ಅವ್ರಿಗೆ ಮತ ಕೊಡ್ತಕ್ಕಂಥದ್ದು, ಅವರ ಕಾರ್ಯಕರ್ತರು JDS ನ ಅಭ್ಯರ್ಥಿಗಳು ಮತ ಕೊಡ್ತಕ್ಕಂಥದ್ದು, ಈಗ ಒಂದು ಕುಟುಂಬ. ನಾವು ಒಟ್ಟಾಗಿ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ, ಒಟ್ಟಾಗಿ ಹೋಗ್ತಾ ಇದ್ದೇವೆ. ಇವತ್ತು 14 ಲೋಕಸಭಾ ಕ್ಷೇತ್ರಗಳು ಮತದಾನ ನಡೀತಾ ಇದೆ. ಈ 14ರಲ್ಲಿ ಹೆಚ್ಚಾಗಿ ನಾವು ಗೆಲ್ತೀವಿ, 20 ಕನಿಷ್ಠ ಗೆಲ್ತೀವಿ. ಅಲ್ಲೇ ಇಲ್ಲ ಯಾರು ಅಲ್ಲದೆ ಯಾವ್ದಾದ್ರು ಕ್ಯಾಂಡಿಡೇಟು ತನಗೆ ಓಟ್ ಬೇಕು ಅಂತ ಕೇಳ್ತಾ ಇದ್ದೇನೆ, ಇನ್ಕ್ಲೂಡಿಂಗ್ ಸದಾನಂದ ಗೌಡ ಸೆಂಟ್ರಲ್ ಮಿನಿಸ್ಟರ್, ಅವರು ಎಲೆಕ್ಷನ್ ನಿಂತವ್ರೆ. ಅವ್ರೇನೋ ನನಗೆ ಓಟ್ ಕೇಳ್ತಾ ಇದಾರೆ, ಮೋದಿಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಒಂದು ಹೋರಾಟವನ್ನೇ ನಡೆಸಿ ಇವತ್ತು ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ರಲ್ಲ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ತಲುಪಿದ್ವಿ. ಇನ್ನು ಮತದಾನ ಮಾಡಿದಂತ ಸ್ಯಾಂಡಲ್ವುಡ್ ಸ್ಟಾರ್ಗಳು ಏನಂದ್ರು ಅಂತ ಕೇಳೋಣ ಈಗ.
ಹೌದು ಸ್ವಾಮಿ, ಅವ್ರು ಬೇಗ ಬಂದಿದ್ರು, ನಾನು ಆಮೇಲೆ ಲೇಟ್ ಆಗಿ ಬಂದೆ, ನಾನು ಊರಲ್ಲಿ ಇರಲಿಲ್ಲ. ಬರ್ತಾ ಇದಾರೆ ಸರ್, ಎಲ್ಲ ಬಂದು ಮಾಡಬೇಕು. ಹೌದು ಸ್ವಾಮಿ, ಅವ್ರು ಬೇಗ ಬಂದಿದ್ರು, ನಾನು ಆಮೇಲೆ ಲೇಟ್ ಆಗಿ ಬಂದೆ, ನಾನು ಊರಲ್ಲಿ ಇರಲಿಲ್ಲ. ಬರ್ತಾ ಇದಾರೆ ಸರ್, ಎಲ್ಲ ಬಂದು ಮಾಡಬೇಕು. ಬಹಳ ಮುಖ್ಯವಾಗುತ್ತೆ ಮತದಾನ. ಯಾಕಂದ್ರೆ ನಾವು ಯಾರನ್ನೇ ಕ್ವೆಶ್ಚನ್ ಮಾಡ್ಬೇಕಂದ್ರು, ಯಾರು ಕರ್ತವ್ಯ ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಬೇಕಂದ್ರು ಮೊದಲು ನಮ್ಮ ಕರ್ತವ್ಯ ನಾವು ಕರೆಕ್ಟಾಗಿ ಮಾಡಿರ್ಬೇಕು. ನಮ್ಮ ಕರ್ತವ್ಯ ಏನಂದ್ರೆ ನಾವು ವೋಟ್ ಮಾಡಬೇಕು. ಸ್ಟಾರ್ಸ್ ಆಗಿ ನಾವು ವೋಟ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಇರೋದು ಇದು. ನಮಗೆ ಇಂಥವ್ರು ವ್ಯಕ್ತಿಗಳು ಬಂದ್ರೆ, ಇಂಥವ್ರು ಆಡಳಿತಕ್ಕೆ ಬಂದ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದು, ಅದರಲ್ಲಿ ಎಲ್ಲಾರ್ದು ಸ್ವಾರ್ಥ ಇದೆಯಲ್ಲ. ಯಾರು ಮಾಡ್ತಾರಲ್ವೋ ಅವ್ರು ಏನ್ ಮಾಡಿದ್ರು ಅನ್ನೋದಕ್ಕಿಂತ ನಾವೇನ್ ಮಾಡ್ಬೇಕು ಸೊಸೈಟಿಗೆ ಅನ್ನೋದು ಮುಖ್ಯ ಆಗುತ್ತೆ. ವೋಟಿಂಗ್ ಹಾಕ್ಬೇಕೆಲ್ಲ ಕೇಳ್ತಾರಲ್ಲ ಬಂದು, ಇವಾಗ ಹಕ್ಕು ಅಂತೀವಿ ನಾವು. ಹಾಕಿದ್ಮೇಲೆ ಏನ್ ಹಕ್ಕು ನಿಮ್ಗೆ ನೆರವೇರಿಸಿಲ್ಲ ಅದನ್ನ ಹೋಗಿ ನಿಮ್ಗೆ ಕೇಳೋ ಹಕ್ಕು ನಿಮಗಿದೆ. ಖಂಡಿತ ಎಲ್ಲರೂ ಮಾಡಬೇಕು. ಇನ್ನು ಈ ಸತಿ ತುಂಬಾ ಜನ ಹೇಳ್ತಾ ಇದ್ರು, ಬೆಳಿಗ್ಗೆಯಿಂದ ಆಫೀಸರ್ ಹೇಳ್ತಾ ಇದ್ರು, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಈ ಸತಿ ಏನೋ ತುಂಬಾ ಲೋಕಸಭಾ ಎಲೆಕ್ಷನ್ ಇಷ್ಟು ಜನ ಬರ್ತಾರೆ, ಬಹಳ ಆಶ್ಚರ್ಯವಾಗಿದೆ ಅಂತ, ತುಂಬಾ ಸಂತೋಷದ ವಿಷಯ. ಇದು ನಮ್ಮ ಡ್ಯೂಟಿ. ಸೊ ಎಲ್ಲರೂ ಅವರವರ ಹಕ್ಕನ್ನ ಚಲಾಯಿಸಲೇಬೇಕು. ಅದೇ ರೀತಿ ನಾನು ನನ್ನ ಹಕ್ಕನ್ನ ಚಲಾಯಿಸಕ್ಕೆ ಬಂದಿದ್ದೆ. ಈಗ ಲೋಕಸಭೆ ಚುನಾವಣೆಯಲ್ಲಿ ಪರಸ್ಪರ ಕಾಲನ್ನ ಎಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನವರ ಕಚ್ಚಾಟವನ್ನೇ ಪ್ರಧಾನಿ ಮೋದಿ ಇವತ್ತು ಬ್ರಹ್ಮಾಸ್ತ್ರ ಮಾಡಿಕೊಂಡು ಮಾತಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಮೈತ್ರಿ ನಾಯಕರಿಗೂ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ, ಮೌನ ಮುರಿದ ಮೋದಿಯಿಂದ ಮಾತಿನ ಬಾಣ. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಷಯ ಪ್ರಸ್ತಾಪ ಮಾಡಿ ಕಳೆದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸೋಲನುಭವಿಸಿತ್ತು. ಇದಾದ ಮೇಲೆ ಕಾಂಗ್ರೆಸ್ನವರು ತಪ್ಪು ಮಾಡಿದ್ವಿ, ಕ್ಷಮೆ ಕೋರ್ತೀವಿ ಅಂತಾನು ಹೇಳಿದ್ರು. ಈಗ ಲೋಕಸಭೆ ವಿಷಯದಲ್ಲೂ ಮತ್ತೆ ಇಬ್ಬರು ಸಚಿವರ ನಡುವೆ ಧರ್ಮ ಸಂಘರ್ಷ ನಡೀತಾ ಇರುವಾಗಲೇ ಪ್ರಧಾನಿ ಮೋದಿ ಬಾಗಲಕೋಟೆಯಲ್ಲಿ ಧರ್ಮ ರಾಜಕೀಯದ ಬಗ್ಗೆ ಪ್ರಸ್ತಾಪಿಸಿ ಕಾಂಗ್ರೆಸ್ ಕಾಲೆಳೆದ್ರು. कांग्रेस के मंत्री खुलकर स्वीकार कर चुके हैं कि लिंगायत समाज को वोट बांटने के लिए कैसे खतरनाक साजिश इन्होंने रची थी. क्या मां का दूध कभी दो टुकड़ों में बंट सकता है क्या? क्या मां के दूध में दीवार बन सकती है क्या? इन्होंने ये पाप किया था. आज भी इसी बात को लेकर इनके मंत्री आपस में लड़ झगड़ रहे. ಮೋದಿ ಬತ್ತಳಿಕೆಯಲ್ಲಿದ್ದ ಒಂದೊಂದೇ ಬಿಲ್ಲುಗಳು ಮಾತಿನ ಮೂಲಕ ಹೊರಗೆ ಬರ್ತಾ ಇತ್ತು. ಪಾಕಿಸ್ತಾನದವರಿಗೆ ಹೊಡೆದ್ರೆ ಇಲ್ಲಿನವರಿಗೆ ಕಣ್ಣೀರು ಬರುತ್ತೆ. ಬಾಗಲಕೋಟೆಯನ್ನೇ ಬಾಲಾಕೋಟ್ ಅಂದ್ಕೊಳ್ತಾರೆ. ಅಸ್ಥಿರ ಸಿಎಂ ಅಳ್ತಿದ್ದಾರೆ. ಯಾವಾಗ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ ಅಂತ ತಿರುಗೇಟು ಕೊಟ್ರು. ಬಾಗಲಕೋಟೆಯನ್ನೇ ಬಾಲಾಕೋಟ್ ಅಂದ್ಕೊಳ್ತಾರೆ. आप बताइए, कांग्रेस और जेडीएस का वोट बैंक बागलकोट में है या फिर बालाकोट में? ಪಾಕ್ನಲ್ಲಿ ಸತ್ರೆ ಇವರು ಇಲ್ಲಿ ಕಣ್ಣೀರು ಹಾಕ್ತಾರೆ. और पाकिस्तान ने सुबह सुबह दुनिया को बताया 5 बजे ट्वीट करके कि बालाकोट में हमला हुआ, भारत के जहाज आकर के बम गिरा के भाग गए, रोना शुरू कर दिया. तो हमारे देश में कुछ लोग ऐसे थे, हमला पाकिस्तान में हुआ, लोग पाकिस्तान में मरे और चोट यहां लगी. ಅಸ್ಥಿರ ಸಿಎಂ ಅಳ್ತಾರೆ, ಸಚಿವರು ಮನೆಗೆ ಹೋಗ್ತಾರೆ. साथियों, कांग्रेस को ऐसी ही मजबूर सरकार पसंद आती है, ऐसे ही मजबूर मुख्यमंत्री और उनको पसंद आते हैं, और उनको प्रधानमंत्री भी ऐसा ही मजबूर बिठाना है. मजबूर मुख्यमंत्री रो रहा है, मंत्री और नेता घोटाले पर घोटाले करते जा रहे हैं, और उनको मालूम है कि अब उनकी सरकार का भविष्य लंबा नहीं है. और इसलिए उनको लगता है कि जितना माल 5 साल में मारना चाहिए वो जितना जल्दी हो मार लो, पता नहीं घर कब के चले जाएंगे. ಬಾಗಲಕೋಟೆಯಲ್ಲಿ ಹೀಗೆ ವಾಗ್ದಾಳಿ ಮಾಡಿದ ಪ್ರಧಾನಿ ಚಿಕ್ಕೋಡಿಯಲ್ಲೂ ಮೈತ್ರಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ರಾಷ್ಟ್ರವಾದ ಬೇಕೋ, ವಂಶವಾದ ಬೇಕೋ, ನನಗೆ ಮತ ನೀಡಿ ಎಂದ ನಮೋ. ಒಟ್ಟಾರೆ ಮೊದಲ ಹಂತದ ಮತದಾನದ ದಿನವೇ ಎರಡನೇ ಹಂತದ ಮತಕ್ಷೇತ್ರಗಳಲ್ಲಿ ಮೋದಿ ಮತಬೇಟೆ ಮಾಡಿದ್ದಾರೆ.
ಇದು ಬಿಜೆಪಿಗೆ ಲಾಭ ತರುತ್ತೋ ಇಲ್ಲ ಮೈತ್ರಿ ಸರ್ಕಾರಕ್ಕೆ ಲಾಭ ತರುತ್ತೋ ಅನ್ನೋದಕ್ಕೆ ಮೇ 23ಕ್ಕೆ ಉತ್ತರ ಸಿಗಲಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿನ ಕಣಕ್ಕೆ ಇಳಿಸಬೇಕಾ ಅಂತ. ಇದಕ್ಕೆ ಹೌದು, ಇಳಿಸಬೇಕು ಅಂತ 42.61% ಜನ ಹೇಳಿದ್ರೆ, ಇಲ್ಲ ಅಂತ 57.39% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಜೊತೆಗೆ ನ್ಯೂಸ್ 18 ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ನಡೆಸಿದ್ದಾರೆ. ಸಂದರ್ಶನದಲ್ಲಿ ಮಮತಾ ಬ್ಯಾನರ್ಜಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. कांग्रेस की कैंपेन इस बार जो नेशनल लेवल का ये सवाल, नेशनल लेवल पॉलिटिक्स पे उनकी कैंपेन है अब न्याय होगा. उन्होंने एक न्यूनतम आय की स्कीम भी निकाली है जिसमें उन्होंने ये कहा है कि हम सबको 6,000 मिनिमम एजेंडा जब होगा जी सबको साथ कंसल्ट करके ही होगा. हम भी नहीं कह सकता है कि हम क्या करने जा रहा है. ये तो सब पार्टी को कॉन्फिडेंस में लेके क्या क्या करना चाहिए, क्या क्या नहीं करना चाहिए. जब गवर्नमेंट तैयार होगा, एक साथ में बैठ के पॉइंट टू पॉइंट कॉमन मिनिमम एजेंडा तैयार होगा, तब हम कह सकते हैं. तो इस स्कीम के बारे में आप अभी कुछ नहीं कहना चाहते? हम नहीं कहने इसके लिए कि अगर देखिए कोई कांग्रेस तो अकेला गवर्नमेंट नहीं कर पाएगा. कैसे करेगा? कांग्रेस का गवर्नमेंट थोड़ा ही होगा, तो कैसा होगा? ऑल द स्टेट आर वेरी स्ट्रांग नाउ. ಇನ್ನು ಮಮತಾ ಬ್ಯಾನರ್ಜಿ ಅವರ ಸಂಪೂರ್ಣ ಸಂದರ್ಶನ ಇವತ್ತು ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೇ ನೋಡಿ ಅಂತ ಹೇಳ್ತಾ ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.